ಗುರುಭ್ಯೋ ನಮಃ. ಸ್ವಾತ್ಮಾರಾಮಂ ನಿಜಾನಂದಂ ಶೋಕಮೋಹವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ಶ್ರೀ ವೆಂಕಟಾಚಲದೇಶಿಕಂ. ಗುರುಬಂಧುಗಳೇ ನಮಸ್ಕಾರ. ಇಂದಿನ ಗುರುವಾಣಿಯಲ್ಲಿ ಯಾರ ಭಾವನೆಯು ಬಿದ್ದಿಲ್ಲವಾದ್ದರಿಂದ ಅದು ಶುದ್ಧವಾಗಿದೆ. ಒಮ್ಮೆ ಗುರುಬಂಧುಗಳೊಂದಿಗೆ ಒಂದು ಊರಿಗೆ ಪ್ರಯಾಣ ಮಾಡಲು ಸಿದ್ಧರಾಗಿದ್ದ ಗುರುನಾಥರಿಗೆ ಅಮ್ಮನವರು ಕುಡಿಯಲು ಪಾಯಸ ತಂದಿದ್ದರು. ಆ ಪಾಯಸವನ್ನು ತೆಗೆದುಕೊಂಡು ಗುರುನಾಥರು ಕಪಾಟಿನೊಳಗೆ ಇಟ್ಟು ಗುರುಬಂಧುಗಳೊಂದಿಗೆ ಕಾರಿನಲ್ಲಿ ಪ್ರಯಾಣ ಹೊರಟೇ ಬಿಟ್ಟರು. 11 ದಿನಗಳ ತರುವಾಯ ಊರಿಗೆ ಮರಳಿದರು. ಮನೆ ತಲುಪಿದ ಸ್ವಲ್ಪ ಹೊತ್ತಿನ ನಂತರ ಪ್ರಯಾಣ ಹೊರಡುವ ಮುನ್ನ ಪಾಯಸ ಕೊಟ್ಟಾಗ ಗುರುನಾಥರೊಂದಿಗೆ ಇದ್ದ ಗುರುಬಂಧುವಿಗೆ, ನೋಡಿ ಸರ್, ಆ ದಿನ ಕಪಾಟಿನಲ್ಲಿ ಪಾಯಸ ಇಟ್ಟಿದ್ದೆ, ತೆಗೆದುಕೊಳ್ಳಿ ಕುಡಿಯೋಣ ಎಂದಾಗ ಆ ಗುರುಬಂಧುವಿಗೆ, ಇದೇನಿದು, ಆ ಪಾಯಸವನ್ನು ಕಪಾಟಿನೊಳಗಿಟ್ಟು ಆಗಲೇ 11 ದಿನಗಳಾಗಿವೆ, ಇಷ್ಟು ಹೊತ್ತಿಗೆ ಬೂಸಲು ಬಂದಿರುವುದಿಲ್ಲವೇ ಎಂಬ ಯೋಚನೆ ಬಂದರೂ ತೋರಿಸಿಕೊಳ್ಳದೆ ಪಾಯಸವನ್ನು ಕಪಾಟಿನಿಂದ ತೆಗೆದಾಗ ಆಗ ತಾನೇ ಸಿದ್ಧಪಡಿಸಿದ್ದ ಪಾಯಸದಂತೆ ಏಲಕ್ಕಿ ಪರಿಮಳ ಘಮ್ ಎನ್ನುತ್ತಿತ್ತು. ಅದನ್ನು ಗುರುನಾಥರ ಕೈಗೆ ಕೊಡಲು ಅವರು ಸ್ವಲ್ಪ ಕುಡಿದು ಉಳಿದದ್ದನ್ನು ಆ ಗುರುಬಂಧುವಿಗೆ ಕುಡಿಯಲು ಕೊಟ್ಟರು. ಪಾಯಸ ರುಚಿಯಾಗಿ ಅಂದಿಗಿಂತ ಇಂದು ಇನ್ನೂ ಚೆನ್ನಾಗಿರುವಂತೆ ತೋರಿತು. ಕುತೂಹಲದಿಂದ ಗುರುನಾಥರನ್ನು, ಇದು ಹೇಗೆ ಸಾಧ್ಯವಾಯಿತು ಗುರುವೇ ಎನ್ನಲು ಗುರುನಾಥರು, ಅದರ ಮೇಲೆ ಯಾರ ಭಾವನೆಯೂ ಬಿದ್ದಿಲ್ಲವಾದ್ದರಿಂದ ಅದು ಶುದ್ಧವಾಗಿದೆ ಎಂದರು. ಗುರುಭ್ಯೋ ನಮಃ. ಗುರುಭ್ಯೋ ನಮಃ. ವೆಂಕಟಾಚಲ, ರಾತ್ರಿ ನಿದ್ರೆ ಬರುತ್ತಿಲ್ಲ, ಏನಾದರೂ ಸಕ್ಕರೆ ಮಂತ್ರಿಸಿಕೊಡು. ಒಮ್ಮೆ ಗುರುನಾಥರ ಮನೆಯಲ್ಲಿ ದಾಸಯ್ಯನ ಊಟಕ್ಕೆ ಎಲ್ಲ ಅಣೆ ಮಾಡಿಕೊಂಡು ದಾಸಯ್ಯನಿಗೂ ಆಹ್ವಾನವಿತ್ತು ಬಂದಿದ್ದರು. ಆ ದಿನ ಮನೆಯಲ್ಲಿ ಹಾಲು ಕಡಿಮೆ ಇದೆ ಎಂದು ಗುರುನಾಥರೇ ಹಾಲು ತರುವ ನೆಪದಲ್ಲಿ ಪಕ್ಕದ ಬೀದಿಗೆ ಹೋಗಿದ್ದರು. ವರ್ತನೆ ಹಾಲು ಕೊಡುವ ವ್ಯಕ್ತಿಗೆ ಗುರುನಿವಾಸಕ್ಕೆ ಹಾಲು ಮುಟ್ಟಿಸಲು ತಿಳಿಸಿದರು. ಆ ವ್ಯಕ್ತಿ, ನನಗೆ ಡೈರಿಯಲ್ಲಿ ತುರ್ತು ಕೆಲಸವಿದೆ ಎಂದು ಹೇಳಿ ಗುರುಗಳ ಕೈಗೆ ಹಾಲಿನ ಪಾತ್ರೆ ಕೊಡಲು, ಬೇಡಯ್ಯ, ಇದು ನನ್ನ ಕೈಗೆ ಬಂದರೆ ಅದು ಮನೆ ತಲುಪುವುದು ಕಷ್ಟವಾಗುತ್ತದೆ ಎಂದು ಅವರು ಹೇಳಿದರು. ಕೇಳದಿದ್ದಾಗ ಗುರುನಾಥರು ಆ ಪಾತ್ರೆಯನ್ನು ಮುಟ್ಟಿ ಪಕ್ಕದಲ್ಲಿದ್ದ ಗುರುಬಂಧುವಿಗೆ ಕೊಟ್ಟು ತಮ್ಮ ನಿವಾಸದ ಕಡೆಗೆ ನಡೆಯುತ್ತಿದ್ದರು. ಅಷ್ಟರಲ್ಲಿ ಒಬ್ಬ ವೃದ್ಧೆಯು ಗುರುನಾಥರನ್ನು ಕರೆಯುತ್ತಾ, ವೆಂಕಟಾಚಲ, ರಾತ್ರಿ ನಿದ್ದೆ ಬರುತ್ತಿಲ್ಲ, ಏನಾದರೂ ಸಕ್ಕರೆ ಮಂತ್ರಿಸಿಕೊಡು ಎಂದು ಬೇಡಿದರು. ಗುರುನಾಥರು ಸಕ್ಕರೆ ತರಲು ತಿಳಿಸಿ ಆ ಮನೆಯ ಬಳಿ ನಡೆದರು. ಆ ಅಜ್ಜಿ ಕೊಟ್ಟ ಸಕ್ಕರೆಯನ್ನು ಗುರುನಾಥರ ಕೈಗೆ ತೆಗೆದುಕೊಂಡು ಮಂತ್ರಿಸಿ ಕೊಟ್ಟು ಬಾಯಲ್ಲಿ ಹಾಕಿಕೊಳ್ಳಲು ತಿಳಿಸಿದರು. ಇದಾದ ಕೆಲವೇ ಕ್ಷಣದಲ್ಲಿ ಆ ಅಜ್ಜಿಯು ವೆಂಕಟಾಚಲ ಎಂದು ಕೂಗುತ್ತಾ ಗುರುನಾಥರ ತೋಳಿನ ಮೇಲೆ ಬಿದ್ದು ಮುಕ್ತರಾದರು. ಆ ಸಮಯದಲ್ಲಿ ಹಾಲಿನ ಪಾತ್ರೆ ಹಿಡಿದು ನಿಂತಿದ್ದ ಗುರುಬಂಧುವಿಗೆ ಆ ಪಾತ್ರೆಯಿಂದ ನೀರನ್ನು ಬದಲು ಹಾಲನ್ನೇ ಆ ವೃದ್ಧೆಯ ಬಾಯಿಗೆ ಹಾಕಲು ತಿಳಿಸಿದರು. ಅದರಲ್ಲಿ ಸ್ವಲ್ಪ ಭಾಗ ಬಾಯೊಳಗೆ ಹೋಗಿ ಉಳಿದದ್ದು ಹೊರಗೆ ಬಂತು. ಆ ನಂತರ ಆ ಅಜ್ಜಿಯನ್ನು ಚಾಪೆಯ ಮೇಲೆ ಮಲಗಿಸಿ ಎದುರಿಗಿದ್ದ ಮನೆಯಿಂದ ಹೆಣ್ಣು ಮಗಳನ್ನು ಕರೆದು ಮುತ್ತೈದೆ ಕುಂಕುಮ ಇಡು ಎಂದು ಹೇಳಿ ಆ ಅಜ್ಜಿಯ ಮಗನನ್ನು ಬರುವವರೆಗೂ ಇದ್ದು ನಂತರ ಅವರ ಯಜಮಾನರನ್ನು ಕರೆಸಿ ಅಪಾರ ಕಾರ್ಯ ಮುಗಿಸಲು ತಿಳಿಸಿ ಮನೆಗೆ ತೆರಳಿದರು. ಆ ನಂತರ ಸಂಜೆ ದಾಸಯ್ಯನ ಊಟದ ಕಾರ್ಯ ನಡೆಸಿದರು. ಗುರುಭ್ಯೋ ನಮಃ.